ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಸೋಮಶೇಖರ ಬೆಳಗಾರ. ಪ್ರಥಮದೊಳಗ ಗುರುತ್ರಯರನ್ನ ಎನ್ನ ಬೃಹನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮ ಸೋಮು ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇವೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ಸಂಗೀತ ಕಲಿಯುವಂತ ಆಸಕ್ತರಿಗೆ, ಬಂಧುಗಳಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅನ್ನುವಂತ ಮಾತನ್ನು ಹೇಳ್ತಾ, ಕಳೆದ ಬಾರಿ ನಾವು ಸಂಗೀತದ ಬಗ್ಗೆ ಮತ್ತೆ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮುಂದೆ ಆ ಒಂದು ವಿಚಾರವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಕಳೆದ ಬಾರಿ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆ ಸ್ವರಗಳ ಹೆಸರುಗಳು ಮತ್ತೆ ಆ ಸ್ವರಗಳು ಹೆಂಗ ಉತ್ಪತ್ತಿ ಆದವು ಅನ್ನೋದನ್ನ ನಾವು ಕಳೆದ ವಿಡಿಯೋದೊಳಗೆ ತಿಳ್ಕೊಂಡಿದ್ವಿ. ಸ, ರಿ, ಗ, ಮ, ಪ, ಧ, ನಿ ಇವು ಸಪ್ತ ಸ್ವರಗಳು. ಈ ಒಂದು ಸಪ್ತ ಸ್ವರಗಳ ಹೆಸರನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಈಗ ಈ ಸಪ್ತ ಸ್ವರಗಳ ಹೆಸರನ್ನೇ ಇಟ್ಕೊಂಡು ಮತ್ತ 5 ಸ್ವರಗಳು ಬರ್ತಾವ. ಇವನ್ನ ಏನಂತ ಕರೀತಾರೆ ಅಂದ್ರೆ ವಿಕೃತ ಸ್ವರಗಳು ಅಥವಾ ಚಲ ಸ್ವರಗಳು ಅಂತ ಕರೀತಾರೆ. ಚಲ ಮೀನ್ಸ್ ಚಲಿಸುವುದು ಅಂತ ಅರ್ಥ ಆಗ್ತದೆ. ಸೊ ಅಂದ್ರೆ ತಮ್ಮ ಜಾಗವನ್ನ ಬಿಟ್ಟು ಬೇರೆ ಒಂದು ಸ್ಥಳಕ್ಕೆ ಚಲಿಸುವಂತಹ ಸ್ವರಗಳಿಗೆ ಚಲ ಸ್ವರಗಳು ಅಂತ ಕರಿತೇವೆ. ಇವು 5 ಸ್ವರಗಳು. ಮತ್ತೆ ಅಚಲ ಸ್ವರಗಳು ಅಂತ ಬರ್ತಾವ, ಅವು 2. ಅಂದ್ರೆ 5 + 2 7 ಆಗ್ತಾವ. ಅಂದ್ರೆ ಈ ವಿಕೃತ ಸ್ವರಗಳು 5 ಮತ್ತೆ ಶುದ್ಧ ಸ್ವರಗಳು 7. ಈ 5 ಮತ್ತೆ 7 ಸೇರಿದ್ರೆ ಏನಾಗ್ತದ, 12 ಸ್ವರಗಳಾಗ್ತಾವ. ಈ 12 ಸ್ವರಗಳ ಸಮೂಹಕ್ಕೆ ಏನಂತ ಕರಿತೀವಿ ಅಂದ್ರೆ ಸಪ್ತಕ ಅಂತ ಕರಿತೇವೆ ನಾವು. ಈಗ ಈ ವಿಕೃತ ಅಥವಾ ಚಲ ಸ್ವರಗಳು ಯಾವುವು ಅಂತ ನಾವು ನೋಡೋದಾದ್ರೆ ರೇ, ಗ, ಮ, ಧ, ನಿ ಸ್ವರಗಳು ಚಲ ಅಥವಾ ವಿಕೃತ ಸ್ವರಗಳು ಅಂತ ಕರೆಸ್ಕೊಳ್ತಾವ. ಇನ್ನು ಅಚಲ ಸ್ವರಗಳು ಅಂದ್ರೆ ಅಚಲವಾಗಿರ್ತಕ್ಕಂಥದ್ದು, ತಮ್ಮ ಸ್ಥಳವನ್ನ ಬಿಟ್ಟು ಬೇರೆ ಎಲ್ಲಿಗೂ ಕೂಡ ಹೋಗದೆ ಇರ್ತಕ್ಕಂತಹ ಒಂದು ಪದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಚಲವಾಗಿ ಅಲ್ಲೇ ಇರ್ತಕ್ಕಂಥದ್ದು. ಅಂತ ಸ್ವರಗಳು ಯಾವುವು ಅಂದ್ರೆ ಅವು ಪ ಮತ್ತೆ ಸ, ಷಡ್ಜ ಮತ್ತೆ ಪಂಚಮ ಅಂತ ಹೇಳ್ಬೋದು. ಸೊ ಈಗ ಈ ವಿಕೃತ ಸ್ವರಗಳಲ್ಲಿ 4 ಕೋಮಲ ಸ್ವರಗಳು. ಅವು ಯಾವುವು ಅಂತ ನಾವು ಹೇಳೋದಾದ್ರೆ ರಿ ಮತ್ತೆ ಗ, ಧ, ನಿ ಇವನ್ ಏನಂತ ಕರಿತೀವಿ, ಕೋಮಲ ಸ್ವರಗಳು ಅಂತ ಕರಿತೀವಿ. ಈಗ ಕೋಮಲ ಅಂತ ಹೇಳಿದ್ರೆ ಮೃದುತ್ವ ಅಂತ ನಾವು ಅನ್ಕೋಬಹುದು. ಆಮೇಲೆ ಈ ಕೋಮಲ ಸ್ವರ ಅಂತ ಹೇಳಿದ್ರೆ ಏನಪ್ಪಾ, ಈಗ ಕೋಮಲ ಸ್ವರ ಅಂತ ಹೇಳಿದ್ರಿ ಹಂಗಂದ್ರೆ ಏನಪ್ಪಾ ಅಂತ ನೀವು ಕೇಳಿದ್ರೆ ಅದಕ್ಕೆ ನಾವು ಹೇಳೋದು, ಕೋಮಲ ಸ್ವರ ಅಂತ ಹೇಳಿದ್ರೆ ಶುದ್ಧ ಸ್ವರಕ್ಕಿಂತ ಕಡಿಮೆ ನುಡಿಯುವ ಸ್ವರಗಳಿಗೆ ನಾವು ಕೋಮಲ ಸ್ವರಗಳು ಅಂತ ಹೇಳ್ತೀವಿ. ಶುದ್ಧ ಸ್ವರಕ್ಕಿಂತ ಕೊಂಚ ಕಡಿಮೆ ನುಡಿಯುವಂತಹ ಸ್ವರಗಳಿಗೆ ಕೋಮಲ ಸ್ವರಗಳು ಅಂತ ಹೇಳ್ತೇವೆ. ಆಮೇಲೆ ಮ ಇದು ತೀವ್ರ ಸ್ವರ ಐತಿ. ಮ ಸ್ವರ ಇದು ತೀವ್ರ ಅಂದ್ರೆ ಶುದ್ಧ ಸ್ವರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನುಡಿಯುವಂತ ಸ್ವರಕ್ಕೆ ನಾವೇನಂತ ಕರೀತೇವೆ, ತೀವ್ರ. ಅಂದ್ರೆ 4 ಕೋಮಲ ಸ್ವರಗಳು, 1 ತೀವ್ರ ಸ್ವರ. ಇವು ಏನಂದ್ರೆ 5. ಇವನ್ನ ನಾವೇನಂತ ಕರಿತೀವಿ, ವಿಕೃತ ಅಥವಾ ಚಲ ಸ್ವರಗಳು ಅಂತ ಕರಿತೇವೆ. ಹಾಗೇನೆ ಇನ್ನು 7 ಸಪ್ತ ಸ್ವರಗಳ ಬಗ್ಗೆ ನಾವು ಅವಾಗ್ಲೇ ಹೇಳಿದ್ವಿ. ಇವನ್ನ ಏನಂತ ಕರಿತೀವಿ ಅಂದ್ರೆ ಶುದ್ಧ ಸ್ವರಗಳು ಅಂತ ಕರಿತೇವೆ. ಇವು 12 ಸ್ವರಗಳ ಸಮೂಹಕ್ಕೆ ಏನಂತ ಕರಿತೇವೆ, ಸಪ್ತಕ ಅನ್ನುವಂಥದ್ದನ್ನು ಕರಿತೀವಿ. ಸಪ್ತಕ. ಈಗ ಇದನ್ನ ನಿಮಗೆ ಹೇಳೋದಾದ್ರೆ ಈಗ ನೋಟ್ಸ್, ಸ್ಕೇಲ್, ಮನಿ ಮತ್ತೆ ಪಿಚ್ ಅಂತ ಏನ್ ಕರಿತೇವಲ್ಲ ಇವೆ. ಇದನ್ನ ಈ ಸಪ್ತಕಕ್ಕ ನಾವು ಆ ಪದಗಳನ್ನ ಬಳಸ್ತೇವೆ ಅನ್ನುವಂಥದ್ದು. ಈ ಸಪ್ತಕಗಳು ಎಷ್ಟದವಪ್ಪ ಅಂತ ಹೇಳಿದ್ರೆ 3 ಸಪ್ತಕಗಳು ಬರ್ತಾವ. ಅವು ಯಾವುವು ಸಪ್ತಕಗಳು? 3 ಸಪ್ತಕಗಳು ಅಂದ್ರೆ ಒಂದು ಮಂದ್ರ ಸಪ್ತಕ, ಮತ್ತೊಂದು ಮಧ್ಯ ಸಪ್ತಕ ಮತ್ತೆ ತಾರ ಸಪ್ತಕ. ಮಂದ್ರ,
ಮಧ್ಯ, ತಾರ. ಇವು 3 ಸಪ್ತಕಗಳು. ಇವು ಮಂದ್ರ ಅಂತ ಹೇಳಿದ್ರೆ ಅಜ್ಜಿ ಕೆಳಗ್ ಹಾಡುವಂಥದ್ದು. ಅಂದ್ರೆ ಇದನ್ನ ನಾವು ಕರಜ್ ಅಂತ ಕರೀತಾರೆ. ಈ ಕೆಳಗ ಅಂದ್ರೆ ಜಡುಸ್ ವಾಯ್ಸ್ ಅಲ್ಲಿ ಹಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಂಡ್ ಮಧ್ಯ ಅಂದ್ರೆ ಮಿಡಲ್ ನೋಟ್ಸ್, ನಾರ್ಮಲ್ ಆಗಿ ಹಾಡುವಂಥದ್ದು. ಹಾಗೇನೆ ತಾರ ಸಪ್ತಕ ಅಂದ್ರೆ ಏರು ಧ್ವನಿಯಲ್ಲಿ ಹಾಡ್ತಕ್ಕಂಥದ್ದು, ತುಂಬಾ ಜೋರಾಗಿ ಹಾಡುವಂತಹ ಒಂದು ಸಪ್ತಕಕ್ಕೆ ಏನಂತ ಕರಿತೀವಿ? ತಾರ ಅಂತ ಹೇಳಿ ಕರಿತೀವಿ. ಹಿಂಗೆ ಈ 12 ಸ್ವರಗಳನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಈ ಹೆಂಗಪ್ಪ ಅಂತಂದ ಹೇಳಿದ್ರೆ, ನಮ್ಮ ಮಠದೊಳಗ ಗುರುಕುಲದೊಳಗೆ ಏನ್ ಮಾಡಿಸ್ತಿದ್ರಪ್ಪ ಅಂತ ಹೇಳಿದ್ರೆ ಸ್ವರಜ್ಞಾನವನ್ನು ಮಾಡಿಸ್ತಿದ್ರು. ಪುಟ್ಟರಾಜ ಗುರುಗಳು ಏನ್ ಹೇಳ್ತಿದ್ರ ಅಂದ್ರೆ, ಸ್ವರಗಳನ್ನ ನಾವು ಅಭ್ಯಾಸ ಮಾಡ್ಬೇಕು. ಸ್ವರಾಭ್ಯಾಸ, ಸ್ವಜ್ಞಾನವನ್ನು ಮಾಡ್ಕೋಬೇಕು, ಸ್ವರ ಧ್ಯಾನವನ್ನು ಮಾಡಬೇಕು. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ನಾವು ದೇವರನ್ನ ಕುರಿತು ಯಾವ ರೀತಿ ಧ್ಯಾನವನ್ನು ಮಾಡ್ತೀವೋ ಅದೇ ರೀತಿ ಸ್ವರಜ್ಞಾನವನ್ನ ಮಾಡಬೇಕು. ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಬೆಳಗಿನ ಜಾವದೊಳಗೆ 4 ಗಂಟೆಯೊಳಗೆದ್ದು ಸ್ವರಾಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋದ್ರೆ ಆ ಸ್ವರ ನಮಗ್ ಒಲಿತವಂತ. ನಾವು ಸ್ವರಗಳ ಹಿಂದೆ ಓಡಬೇಕು, ಅದ್ರ ಬೆನ್ನು ಹತ್ತಬೇಕು ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ರು. ಪುಟ್ಟರಾಜ ಗವಾಯಿಗಳವರು ಹೇಳ್ತಾ ಇದ್ರು. ಯಾಕಂದ್ರೆ ಅವರೇ ಹೇಳ್ತಾರ, ಇದು ಸಂಗೀತ ಅಂತಕ್ಕಂಥದ್ದು ಹೆಂಗೈತಂದ್ರೆ ಇದು ಸಾಗರ ಇದ್ದಂಗೆ. ಇದು ಸಂಗೀತ ಅಂತಕ್ಕಂಥದ್ದು ಒಂದು ಸಾಗರ ಇದ್ದಂಗ. ಸಾಗರದೊಳಗೆ ಎಷ್ಟು ತುಂಬಿಕೊಳ್ಳಿಕ್ಕಾಗ್ತದೋ ನಾವು ಸ್ವಲ್ಪ ಅಷ್ಟ ತಗೊಳ್ಳಿಕತ್ತೀವಿ. ಇದು ಎಷ್ಟೇ ಕಲ್ತರೂ ಕೂಡ ಕಲಿಯುವಂತಹ ಒಂದು ವಿದ್ಯೆ, ಅದು ಯಾವ ವಿದ್ಯೆ ಅಂದ್ರೆ ಇದು ಸಂಗೀತ ಅಂತಕ್ಕಂಥದ್ದು. ಈ ಒಂದು ಸ್ವರಾಭ್ಯಾಸವನ್ನ ನಿರಂತರವಾಗಿ ಮಾಡ್ಬೇಕು. ಹಾಗೇನೆ ಈಗ ನಾನು ಮೊದಲು ಹೇಳಿದಾಗೆ ಅಚಲ ಸ್ವರಗಳು ಯಾವುವು ಅಂದ್ರೆ ಷಡ್ಜ ಮತ್ತೆ ಪಂಚಮ, ಸ ಮತ್ತೆ ಪ. ಈ ಷಡ್ಜ ಅಂತಕ್ಕಂಥದ್ದು ಹೇಗೆ ಅಂದ್ರೆ, ಈ ಎಲ್ಲಾ ಸ್ವರಗಳಿಗೂ ಕೂಡ ಒಂದು ಮೂಲ ಸ್ವರ, ಅದು ಷಡ್ಜ. ಈಗ ಹೆಂಗ ಮನಿ ಒಳಗೊಬ್ಬ ಹಿರಿಯ ಮನುಷ್ಯ ಹೆಂಗಿರ್ತಾನಲ್ಲ ಯಜಮಾನ, ಹಂಗ ಈ ಷಡ್ಜ ಎಲ್ಲಾ ಸ್ವರಗಳಿಗೂ ಕೂಡ ಸ್ಥಾನವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಜೀವಸ್ವರ ಅದು ಯಾವುದು ಅಂದ್ರೆ ಅದು ಷಡ್ಜ. ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿರಂತರವಾಗಿ ದಿನ ಬೆಳಿಗ್ಗೆ ಷಡ್ಜವನ್ನು ಹಚ್ಚಬೇಕು. ಚೆನ್ನಾಗಿ ನಾವು ನಮ್ಮ ಪಿಚ್ಗಳಿಗೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಒಂದು 10 ರಿಂದ 15, 20 ನಿಮಿಷಗಳ ಕಾಲ ಬರೀ ನಾವು ಸ್ವರವನ್ನ ಅಭ್ಯಾಸ ಮಾಡ್ಬೇಕು. ಅವಾಗ ನಮಗ ಅದು ಚೆನ್ನಾಗಿ ಆಗ್ತದ. ಜೊತೆಗೆ ಧ್ವನಿ ಕೂಡ ಆ ಮಧುರತೆಯನ್ನ ಹೊಂತದ. ಆಮೇಲೆ ನಮಗ ಸ್ವರಜ್ಞಾನಗಳಾಗ್ತಾವ. ಹಾಗೇನೆ ರಿ, ಗ, ಮ ಇವ್ ಹೆಂಗಂದ್ರ ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ದಂಗ. ಇವು ಸ್ವರಗಳ ಜೊತೆಗೆ ನಾವ್ ಹೆಂಗ ಈಗೊಬ್ಬ ಗೆಳೆಯನ ನಾವು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಅವನ ಜೊತೆಗೆ ಹೆಂಗ್ ನಾವು ಜಾಸ್ತಿ ಮಾತಾಡೋದು, ಅವನ ಜೊತೆಗೆ ಅವನಿಗೆ ಏನು ಬೇಕು ಬೇಡಗಳು ಅವನ್ನೆಲ್ಲ ತಿಳ್ಕೊಳ್ಳೋದು ಹೆಂಗ್ ಮಾಡ್ತೀವಲ್ಲ, ಆ ರೀತಿ ಇವನ್ನ ನಾವು ಮಾಡ್ಕೋಬೇಕು. ಅವಾಗ ಏನಾಗ್ತದಂದ್ರೆ ಸ್ವರಜ್ಞಾನವಾಗ್ತದ. ಸ್ವರಜ್ಞಾನ ಆತಪ್ಪ ಅಂತಂದು ಹೇಳಿದ್ರೆ ನಮಗ ಅರ್ಧಕ್ಕರ್ಧ ಸಂಗೀತ ಬರ್ತದ ಅನ್ನುವಂಥದ್ದು. ಹಾಗಾಗಿ ಇವತ್ತೇನಾಗಿತ್ತಪ್ಪ ಅಂದ್ರ ಸ್ವರಜ್ಞಾನ ಅಂತಕ್ಕಂಥದ್ದು ಮಾಡೋದು ಬಹಳ ಕಡಿಮೆ ಆಗ್ಬಿಟ್ಟೈತಿ. ಯಾಕಂದ್ರೆ ಎಲ್ಲದಕ್ಕೂ ಟೈಮ್, ಇವತ್ತು ನಮಗ ಟೈಮ್ ಇಲ್ಲ ಅಂತ ಹೇಳಿ. ಹಿಂದೆಲ್ಲ ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರು ಸುಮಾರು 7-8 ತಾಸುಗಳ ಕಾಲ ಸ್ವರಾಭ್ಯಾಸವನ್ನು ಮಾಡ್ತಾ ಇದ್ರಂತೆ. ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಗಂಗೂಬಾಯಿ ಹಾನ್ಗಲ್ ಅವರಾಗಿರ್ಬೋದು, ಪಂಚಾಕ್ಷರಿ ಗವಾಯಿಗಳವರಾಗಿರ್ಬೋದು, ಇನ್ನು ಅನೇಕ ಸಂಗೀತ ದಿಗ್ಗಜರು, ಮಹಾನ್ ವ್ಯಕ್ತಿಗಳು, ಗವಾಯಿಗಳು ಅಂತ ಏನ್ ನಾವು ಕರಿತೇವೆ, ಅವರೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ನಿರಂತರವಾಗಿ ಅವ್ರು ಇರೋ ತನಕನೂ ಕೂಡ ಬೆಳಿಗ್ಗೆ ಸುಮಾರು 7-8 ತಾಸುಗಳ ಕಾಲ ಸಂಗೀತ ಅಭ್ಯಾಸವನ್ನು ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಆ ಸಂಗೀತ ಒಲ್ದದೆ ಅನ್ನುವಂಥದ್ದು. ಹಾಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ಬೇಕು. ಜೊತೆಗೆ ಪ್ರಾರಂಭಿಕ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ಬೇಕು. ಸರಳಿ ಸ್ವರಗಳು, ಜಂಟಿ ಸ್ವರಗಳು, ಅಲಂಕಾರ ಸ್ವರಗಳು ಅಂತ ಬರ್ತಾವ. ಅವನ್ನ ನಾವು ಮುಂದಿನ ವಿಡಿಯೋದೊಳಗೆ ಹೇಳ್ಕೊಡ್ತಾ ಹೋಗ್ತೇವೆ, ಯಾವ ರೀತಿ ನಾವು ಪ್ರಾರಂಭಿಕ ಅಭ್ಯಾಸವನ್ನು ಕಲಿಬೇಕು ಅನ್ನುವಂಥದ್ದನ್ನ. ಜೊತೆಗೆ ನಿಮಗೆ ಅಲ್ಲಿ ಯಾರೆಲ್ಲ ಗುರುಗಳು ಸಿಗ್ತಾರ, ಹತ್ತಿರದೊಳಗೆ ಒಳ್ಳೆ ಗುರುಗಳು ಸಿಗ್ತಾರ, ಗುರುಮುಖೇನ ವಿದ್ಯೆಯನ್ನ ಕಲೀರಿ ಅನ್ನುವಂತ ಮಾತನ್ನು ಹೇಳ್ತಾ, ಜೊತೆಗೆ ನಮ್ಮ ವಿಡಿಯೋಗಳು ನಿರಂತರವಾಗಿ ನಾವು ಹಾಕ್ತಾನೆ ಇರ್ತೇವೆ.
ಈ ಶಾಸ್ತ್ರೀಯ ಸಂಗೀತ ಅಂತಕ್ಕಂಥದ್ದು ಬಹಳ ದೊಡ್ಡದು. ಇದು ಒಂದು ರೀತಿ ತಾಯಿ ಬೇರಿದ್ದಂಗೆ. ಇದನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಏನನ್ನು ಬೇಕಾದರೂ ನಾವು ಸಾಧಿಸಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಶಾಸ್ತ್ರೀಯ ಸಂಗೀತವನ್ನ ಉಳಿಸ್ಬೇಕು, ಬೆಳೆಸಬೇಕು. ಜೊತೆಗೆ ಈ ಒಂದು ಶಾಸ್ತ್ರೀಯ ಸಂಗೀತವನ್ನ ಮುಂದಿನ ಪೀಳಿಗೆಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಆ ನಿಟ್ಟಿನೊಳಗ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ. ನಾವೇನು ಮಾಡ್ತಾ ಇಲ್ಲ, ಆ ಗುರುನಾಥ ಗುರು ಪುಟ್ಟರಾಜೇಶ ನಮ್ಮ ಒಳಗ ಕುತ್ಕೊಂಡು ನಾ ಹೇಳಿಸ್ಲಿಕ್ಕತ್ತಾನ, ನಾ ಹೇಳಲಿಕ್ಕತ್ತೀನಿ ಅನ್ನುವಂಥದ್ದು ಮಾತ್ರ. ನಾನು ನಿತ್ಯ ಸತ್ಯ ಆ ಗುರುನಾಥ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮತ್ತೊಂದು ಸರ್ತಿ ನಿಮ್ಗೆ ಅಲ್ಲಿ ತಿಳ್ಕೊಳ್ಳೋದಿಷ್ಟೇ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಸಂಗೀತ ಕಲಿಯುವ ಆಸಕ್ತರಿಗೆ ಆ ವಿಡಿಯೋನ ಶೇರ್ ಮಾಡಿ ನಮ್ಮನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.